ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 239ನೇ ಶ್ಲೋಕ. ಅದರ ಮುಂದೆ 6ನೇ ಭಾಗ ಅಥವಾ ಅಂತಿದೆ. ನಾಹಂ ಕರ್ತ ಕಿಂತು ಹರಿಃ ಕರ್ತ, ಸರ್ವಂ ಕರ್ಮ ತತ್ಪೂಜಾರೂಪಮೇವ ಇತಿ ಅನುಸಂಧಾನಪೂರ್ವಕಂ ಕ್ರಿಯಮಾಣಃ ಧರ್ಮಃ ಭಾಗವತಃ ಭವಮೋಚನ ಸಾಧನಂ ಇತ್ಯಭಿಹಿತಃ. ಮುಕ್ತಿಮಾರ್ಗಃ ಅಯಂ ನಾನ್ಯಃ ಮಾರ್ಗಃ ಇವ ದುರ್ಗಮಃ. ನಾಹಂ ಕರ್ತ ಹರಿಕರ್ತ ಅಂದ್ರೆ ನಾನು ಕರ್ತೃವಲ್ಲ, ಭಗವಂತನೇ ಕರ್ತೃ ಎಂಬತಕ್ಕಂತಹ ಆ ಒಂದು ಕರ್ತೃತ್ವ ನನ್ನಲ್ಲಿ ಪರಾಧೀನವಾದ ಕರ್ತೃತ್ವ ಇದೆ. ನಿಜವಾದ ಕರ್ತೃ, ಎಲ್ಲಾ ಕ್ರಿಯೆಗಳನ್ನು ನಿಜವಾಗಿ ಮಾಡುವಂತವನು ಭಗವಂತ. ಅವನು ನಮ್ಮ ಮೂಲಕವಾಗಿ ಮಾಡಿಸ್ತಾನೆ ಹೊರತು ನಾವೇನನ್ನು ಮಾಡ್ತಾ ಇಲ್ಲ ಎಂಬತಕ್ಕಂಥ ಒಂದು ಭಾವನೆ ಬೇಕು. ಸರ್ವಂ ಕರ್ಮ ತತ್ಪೂಜಾರೂಪಮೇವ, ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆ, ಕಾಯಿಕ ವಾಚಿಕ ಮಾನಸಿಕವಾದ ಪ್ರತಿಯೊಂದು ಕ್ರಿಯೆಯು ಕೂಡ ಭಗವಂತನ ಪೂಜೆ. ಇತಿ ಅನುಸಂಧಾನ ಪೂರ್ವಕಂ, ಹೀಗೆ ಅನುಸಂಧಾನ, ಈ ಒಂದು ಆಲೋಚನೆ ಅದನ್ನಿಟ್ಟುಕೊಂಡು ಕ್ರಿಯಮಾಣ ಧರ್ಮ, ಹೀಗೆ ಮಾಡುವಂತ ಕರ್ಮಾಚರಣೆಗಳು ಧರ್ಮಾಚರಣೆಗಳಲ್ಲೂ ಕೂಡ ಇದೇ ಭಾಗವತ ಧರ್ಮ. ಅದು ಭವಮೋಚನ ಸಾಧನಂ, ಭವಮೋಚನ ಸಂಸಾರದಿಂದ ಬಿಡುಗಡೆಗೆ ಸಾಧನವಾಗಿರುವಂತದ್ದು. ಇತ್ಯಭಿಹಿತ ಮುಕ್ತಿ ಮಾರ್ಗ ಅಯಂ, ಇದೇ ಮುಕ್ತಿ ಮಾರ್ಗ. ನಾನ್ಯಃ ಮಾರ್ಗ ಇವ ದುರ್ಗಮಃ, ಅದು ಬೇರೆ ಏನಂತೆ, ಅದು ಬೇರೆ ಮಾರ್ಗದಂತೆ ದುರ್ಗಮವಾದದ್ದಲ್ಲ. ಕಿಂತು ಯಸ್ಮಿನ್ ಮಾರ್ಗೇ ಪುರುಷಃ ನೇತ್ರೇ ನಿಮೀಲ್ಯ ಧಾವನ್ನ ನ ಸ್ಖಲೇತ್ ನ ಚ ಪತೇತ್ ತಾದೃಶಃ ಸುಗಮಃ ಅತಃ ಅನೇನೈವ ಮಾರ್ಗೇಣ ಮೋಕ್ಷಪಾಂತೈಃ ಗಂತವ್ಯಂ ಇತಿ ಭಾವೇನ ಅತ್ರ ಆದರಜನನಾಯ ಅತಿಗೋಪ್ಯಃ ಅಪ್ರಾಪ್ಯಃ ಅಲ್ಪಪುಣ್ಯೈಃ ಇತ್ಯಾಹ. ಅಂದ್ರೆ ಯಾವುದೋ ಒಂದು ನೋಡಿ, ಬಯಲಾದ ಮರಳುಗಾಡು, ಅಲ್ಲಿ ಕಣ್ಣು ಮುಚ್ಕೊಂಡು ಹೋದ್ರೂ ಕೂಡ ಎಡುತ್ತಾನೆ ಬೀಳ್ತಾನೆ ಅಂತ ಸಮಸ್ಯೆನೇ ಇಲ್ಲ ಅಲ್ವಾ? ಯಾಕೆ? ಎಲ್ಲೂ ಹೊಂಡ ಗುಂಡಿಗಳೇ ಇಲ್ಲ, ಉದ್ದಕ್ಕೆ ಬಯಲು ಮರಳುಗಾಡೇ ಇರುವಂಥದ್ದು. ಹೇಳ್ತಾನೆ ಬೀಳ್ತಾನೆ ಅಂತಕ್ಕಂತಹ ಆ ಸಮಸ್ಯೆಗೆ ಅವಕಾಶವೇ ಇಲ್ಲ. ಹಾಗೆ ಯಸ್ಮಿನ್ ಮಾರ್ಗ, ಯಾವ ದಾರಿಯಲ್ಲಿ ಪುರುಷನು, ಒಬ್ಬ ವ್ಯಕ್ತಿ, ನೇತ್ರೇ ನಿಮೀಲ್ಯ, ಎರಡೂ ಕಣ್ಣುಗಳನ್ನ ಮುಚ್ಚಿಕೊಂಡು ಧಾವನ್ನ ಓಡ್ತಾ ಇದ್ದಾನೆ, ಆದ್ರೆ ನಸ್ಖಲೇತ್ ಬೀಳೋದಿಲ್ಲ, ನಚ ಪತೇತ್ ಅವನು ಸ್ಖಲೇತ್ ಎಡವೋದಿಲ್ಲ, ನ ಪತೇತ್ ಬೀಳೋದಿಲ್ಲ, ತಾದೃಶಃ ಸುಗಮಃ ಅತಃ, ಹಾಗಾಗಿ ನಾವು ಹರಿಸರ್ವೋತ್ತಮತ್ವ ಜ್ಞಾನದಿಂದ ಮಾಡುವಂತಹ ಪ್ರಕ್ರಿಯೆಗಳೇಂತಾವೆ ಅದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಮಾರ್ಗ. ಅನೇನೇವ ಮಾರ್ಗೇನ, ಈ ದಾರಿಯಿಂದಲೇ ಭಗವಂತ ಸರ್ವೋತ್ತಮ, ಭಗವಂತನೇ ಕರ್ತೃ, ನಾವು ಕರ್ತೃಗಳಲ್ಲ ಎಂತಕ್ಕಂಥ ಭಾವನೆಯಿಂದ ಮಾಡುವಂತಹ ಪ್ರಕ್ರಿಯೆಗಳಿಂದಾಗಿ ಮೋಕ್ಷಪಾಂತೈ ಗಂತವ್ಯಂ, ಮೋಕ್ಷದ ದಾರಿಯಲ್ಲಿ ಹೋಗುವವರು ಹೋಗಬೇಕು. ಇತಿ ಭಾವೇನ, ಈ ಅಭಿಪ್ರಾಯದಿಂದಾಗಿ ಅತ್ರ ಆದರ ಜನನಾಯ, ಇಲ್ಲಿ ಆಧಾರವನ್ನು ಹುಟ್ಟಿಸ್ಲಿಕ್ಕೋಸ್ಕರವಾಗಿ, ಅಂದ್ರೆ ಹರಿಸರ್ವೋತ್ತಮತ್ವ ಭಾವನೆಯಿಂದ ಮತ್ತು ನಿಷ್ಕಾಮ, ಯಾವುದೇ ಫಲಾಪೇಕ್ಷೆಯಿಂದ ಕರ್ಮವನ್ನು ಮಾಡುವುದರಿಂದ ನಮಗೆ ಒಳ್ಳೇದಾಗತ್ತೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ, ಇದರಲ್ಲಿ ಆದರ ಜನನಾಯ, ಆಸಕ್ತಿಯನ್ನು ಹುಟ್ಟಿಸ್ಲಿಕ್ಕೋಸ್ಕರವಾಗಿ, ಅತಿ ಗೋಪ್ಯ ಅಪ್ರಾಪ್ಯ ಅಲ್ಪಪುಣ್ಯೀ, ಇದು ಅತ್ಯಂತ ಗೋಪ್ಯವಾದದ್ದು ಈ ಮೋಕ್ಷ ಮಾರ್ಗ ಎಂಬುದು. ಮತ್ತು ಈ ಮೋಕ್ಷ ಎಂಬುದು ಅಲ್ಪಪುಣ್ಯೀ ಅಪ್ರಾಪ್ಯ, ಅಲ್ಪ ಸ್ವಲ್ಪ ಪುಣ್ಯವನ್ನ ಮಾಡಿದವರು ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿದ್ದು. ಅದನ್ನು ಹೇಳ್ತಿದ್ದಾರೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಎಂಬ ಶ್ಲೋಕದ ಮೂಲಕವಾಗಿ ಆ ಯಮಧರ್ಮರಾಜನ ಮಾತು, ಆ ಮಾತಿನ ಮೂಲಕವಾಗಿ ಹೇಳ್ತಿದ್ದೆ. ನವೇ ಋಷೇಯೋ ನಾಪಿ ದೇವಾಹ ನ ಸಿದ್ಧ ಮುಖ್ಯ ಅಸುರ ಮನುಷ್ಯ ಕುತೋನು ವಿದ್ಯಾಧರ ಚಾರಣಾದ ಎಂಬುದಾಗಿ ಹೇಳುತ್ತಿದ್ದಾರೆ. ಯಥಾಹು ಅದಕ್ಕೆ ಸಂವಾದಿಯಾದ ಭಾಗವತತೆ ಒಂದು ಶ್ಲೋಕ. ಜ್ಞಾನಾಸ್ಥಾಯ ನರೋ ರಾಜನ್ನ ನ ಪ್ರಮಾದ್ಯೇತ ಕರ್ಹಿಚಿತು ತಾವನ್ನ ಉನ್ಮೀಲ್ಯವಾನೇತ್ರೆ ನ ಸ್ಕಲೆ ತಪತೇರಿಹ ಯಾನ ಆಸ್ಥಾಯ. ಇದು ಕವಿ ಮಹಾಮುನಿಗಳು ವಿದೇಹರಾಜನಿಗೆ ಹೇಳ್ತಕ್ಕಂಥ ಮಾತು, ಏಕಾದಶ ಸ್ಕಂದದ್ದು. ಯಾನ ಆಸ್ಥಾಯ, ಯಾವ ಮಾರ್ಗಗಳನ್ನು ಆಶ್ರಯಿಸುವುದರಿಂದ, ಅಂದ್ರೆ ಭಗವಂತ ಸರ್ವೋತ್ತಮ, ಭಗವಂತನೇ ಸರ್ವತಂತ್ರ ಸ್ವತಂತ್ರ, ಅವನೇ ಕರ್ತೃ, ನಾವು ಭಗವಂತನ ಅಧೀನವಾದ ಕರ್ತೃ, ಈ ಎಲ್ಲಾ ಭಾವನೆಯನ್ನ ಇಟ್ಟುಕೊಂಡು ನಮ್ಮ ಕರ್ಮದಲ್ಲಿ ನಾವು ತೊಡಗಿಕೊಳ್ಳುವುದರಿಂದಾಗಿ
ರಾಜನ್ ಅಂತ ವಿದೇಹ ರಾಜನಿಗೆ ಕವಿ ಮಹಾಮುನಿಗಳ ಸಂಬೋಧನೆ. ನ ಪ್ರಮಾದ್ಯೇತ ಕರಹಿಚಿತು, ನ ಪ್ರಮಾದ್ಯೇತ ಎಂದೆಂದೂ, ಕರಹಿಚಿತು ಯಾವತ್ತಿಗೂ ಯಾವುದೇ ಕಾರಣಕ್ಕೂ ಪ್ರಮಾದವನ್ನ ತಪ್ಪನ್ನ ಮಾಡೋದಿಲ್ಲ. ಧಾವನ್ನ ಒಂದು ಬಯಲು ಪ್ರದೇಶದಲ್ಲಿ ಒಂದು ಮರಳುಗಾಡಿನಲ್ಲಿ ಓಡ್ತಕ್ಕಂಥ ವ್ಯಕ್ತಿ, ಸಮತಟ್ಟಾದ ಪ್ರದೇಶ, ಉನ್ಮೀಲ್ಯವಾನೇತ್ರೆ ಧಾವನ್ನ ಓಡ್ತಾ ಇದ್ದಾನೆ, ಕಣ್ಣು ಮುಚ್ಚಿ ಓಡಿದ್ರು ಕೂಡ ನಸ್ಕಲೇತ್ ನ ಪತೇತ್, ಅವನು ಎಡಬಹುದು ಇಲ್ಲ ಬೀಳೋದು ಇಲ್ಲ. ಹಾಗಾಗಿ ಹರಿಸರ್ವೋತ್ತಮತ್ವ ಭಾವನೆಯಿಂದಾಗಿ ನಿಷ್ಕಾಮ ಕರ್ಮಗಳನ್ನು ಮಾಡುವಂಥದ್ದು ಮತ್ತು ನಮ್ಮಲ್ಲಿ ಕರ್ತೃತ್ವ ಇದೆ ಎಂಬ ಭಾವನೆಯನ್ನ ಬದಿ ಬದಿಗಿಟ್ಟು ಕರ್ಮ ಮಾಡೋದೇ ಶ್ರೇಷ್ಠವಾದದ್ದು. ಅಥವಾ ಇನ್ನೊಂಥರ ಹೇಳ್ತಾರೆ, ಸರ್ವತಃ ಮನಸಃ ಅಸಂಗಂ ಇತ್ಯಾದಿನ ವಕ್ಷ್ಯಮಾಣೇಷು ಭಾಗವತ ಧರ್ಮೇಶು ಭಕ್ತೇರಪಿ ಪರುಷ್ಟತೆಯ ತತ್ರ ಇತ್ತಂ ಭಾವಂ ದರ್ಶಯತಿ ಅಂತ ಮುಂದೆ ಹೇಳ್ತಾರೆ. ಸರ್ವತಃ ಮನಸಃ ಅಸಂಗಂ ಭಾಗವತ ಧರ್ಮಗಳನ್ನು ಹೇಳಿರ್ತಾರೆ. ಹಾಗೆ ಹೇಳುವ ಮೂಲಕವಾಗಿ ಭಾಗವತ ಧರ್ಮೇಶು, ಈ ಭಾಗವತ ಧರ್ಮಗಳಲ್ಲಿ ಭಕ್ತಿಯರಪಿ ಪ್ರವಿಷ್ಟತೆಯ, ಭಕ್ತಿಯು ಕೂಡ ಅಲ್ಲಿ ಸೇರ್ಕೊಂಡಿದೆ. ಹಾಗಾಗಿ ತತ್ರ ಇತ್ತಂ ಭಾವಂ ದರ್ಶಯತಿ, ಆ ಭಕ್ತಿ ಬೇಕು, ಭಕ್ತಿ ಹೇಗಿರಬೇಕು ಅನ್ನೋದನ್ನಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅನ್ಯಥಾ ಭಾಗವತ ಧರ್ಮ ಸಮೂಹ ಅಪಿ ತದರ್ಥತ್ವೇನೇವ ಅನುಷ್ಠೀಯತೆ ಇತಿ ತಸ್ಯಾಹ ಏವ ದುಷ್ಟತ್ವೇ ಏಕಾಪಿ ಸುತ ಪುಂಶ್ಚಲೀ ಜಾತಾ ಇತಿ ಮದೀಯಃ ಸಂಸಾರ ಸಂಭಾರಃ ಅನರ್ಥಕ ಇತಿ ಆಭಾಣಕ ವಿಷಯತಾಂ ಆಪತ್ಯೇತ. ನೋಡಿ, ಅಂದ್ರೆ ಈ ಭಕ್ತಿ ಎಂಬುದೇನಿದೆ ಅದು ಭಾಗವತ ಧರ್ಮದಲ್ಲಿ ಸೇರಿರುವಂತದ್ದು. ಭಕ್ತಿ ಹೇಗಿರಬೇಕು ಮುಂದೆ ಹೇಳ್ತಾರೆ. ಸರ್ವತೋ ಮನಸ ಅಸಂಗಂ ಅಂತ ನಿರೂಪಣೆ ಮಾಡ್ತಾರೆ. ವೈರಾಗ್ಯ ಪೂರ್ವಕವಾದ ಭಕ್ತಿ ಇರಬೇಕು. ಅಂದ್ರೆ ಭಾಗವತ ಧರ್ಮಗಳನ್ನ ಆಚರಣೆ ಮಾಡೋದೇನಕ್ಕೋಸ್ಕರ ಅಂದ್ರೆ ಭಗವಂತನಲ್ಲಿ ಭಕ್ತಿ ಹುಟ್ಟಲಿಕ್ಕೋಸ್ಕರವಾಗಿ ಅಲ್ವಾ. ಭಗವಂತನಲ್ಲಿ ಭಕ್ತಿ ಬರಬೇಕು, ಉತ್ಕೃಷ್ಟವಾದ ಭಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಭಾಗವತ ಧರ್ಮಗಳನ್ನ ಅನುಷ್ಠಾನ ಮಾಡುವುದು. ಆದರೆ ಭಕ್ತಿಯೇ ಇಲ್ಲದೆ ಭಾಗವತ ಧರ್ಮವನ್ನ ಮಾಡಿದ್ರೆ ಅದು ವ್ಯರ್ಥ. ಅಲ್ಲಿ ಭಕ್ತಿಯೇ ಕೆಟ್ಟು ಹೋಯ್ತು ಅಂತ ಆದ್ರೆ ನಮ್ಮ ಎಲ್ಲಾ ಭಾಗವತ ಧರ್ಮಗಳು ವ್ಯರ್ಥ ಅಂತ ಅರ್ಥ. ಅದಕ್ಕೊಂದು ಆಭಾಣಕ ಅಂದ್ರೆ ಗಾದೆ ಮಾತು ಅಂತ. ನೋಡಿ, ಏಕಾಪಿ ಸುತ ಇರೋ ಗಂಡ ಹೆಂಡತಿಗೆ ಇರೋಳು ಒಬ್ಬಳೆ ಮಗಳು, ಮತ್ತೆ ಯಾರು ಹೆಣ್ಮಕ್ಳಿಲ್ಲ, ಮತ್ತೆ ಯಾರು ಗಂಡು ಮಕ್ಕಳು ಇಲ್ಲ. ಆದ್ರೆ ಅವಳು ಕೂಡ ಪುಂಶ್ಚಲಿ ಜಾತ. ಪುಂಶ್ಚಲಿ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ನಡತೆ ಗೆಟ್ಟವಳು ಅಂತ ಅರ್ಥ. ಅಂದ್ರೆ ಸರಿಯಾದ ಒಂದು ವರ್ತನೆ ಇಲ್ಲದವಳು ಅಂತ. ಇದ್ದೋಳೊಬ್ಬಳು ಮಗಳು, ಅದ್ ಮುಂದೆ ಬೇರೆ ಗಂಡು ಮಕ್ಳಿಲ್ಲ ಹೆಣ್ಮಕ್ಳಿಲ್ಲ, ಅವಳು ಕೂಡ ಏನಾದ್ಲು ಪುಂಶ್ಚಲಿ ಜಾತ ಇತಿ ಮದೀಯ ಸಂಸಾರ ಸಂಭಾರ ಅನರ್ಥಕ. ಹಾಗಾಗಿ ನನ್ನ ಸಂಸಾರವೇ ಸಂಸಾರ ಸಂಭಾರ ಅಂದ್ರೆ ಈ ನನ್ನ ಸಮಸ್ತ ಸಂಸಾರವೇ ವ್ಯರ್ಥ ಅಲ್ವಾ. ಮದುವೆಯಾಗಿದ್ದೇ ಸಂತಾನವನ್ನ ಪಡೆದು ಧರ್ಮ ಪ್ರಜಾ ಸಂಪತ್ತಿಯನ್ನ ಪಡೆದಕ್ಕೋಸ್ಕರವಾಗಿ ಆ ಮೂಲಕ ವಂಶೋದ್ಧಾರವನ್ನ ಮಾಡೋದು, ಉಭಯ ಕುಲ ತಾರಣ, ಪಿತೃಪ್ರೀತಿಗೋಸ್ಕರವಾಗಿ ಮದುವೆಯಾಗಿ ಮಕ್ಕಳನ್ನ ಪಡೆದಿದ್ದು. ಬೇರೆ ಮಕ್ಕಳಿಲ್ಲ, ಇದ್ದೋಳೊಬ್ಬಳು ಮಗಳು, ಅವಳು ಕೂಡ ಈ ತರ ನಡತೆಗಟ್ರೆ ಏನಾಯ್ತು? ಎಲ್ಲವೂ ಕೂಡ ನಮ್ಮ ಸಾಧನೆಯೇ ವ್ಯರ್ಥವಾಯ್ತಲ್ವಾ. ಹಾಗೆ ಭಕ್ತಿಗೋಸ್ಕರವಾಗಿ ಭಾಗವತ ಧರ್ಮಗಳ ಅನುಷ್ಠಾನ. ಭಕ್ತಿಯೇ ಇಲ್ಲ, ಭಕ್ತಿ ಹೆಚ್ಚಾಗ್ಬೇಕು ಅನ್ನೋ ಕಾರಣಕ್ಕೆ ಭಾಗವತ ಧರ್ಮ. ಭಕ್ತಿಯೇ ಇಲ್ಲ ಅಂದ್ಮೇಲೆ ಇನ್ಯಾವ ಭಾಗವತ ಧರ್ಮ ಇದ್ದರೂ ಇಲ್ಲದೆ ಇದ್ದರೂ ಎಲ್ಲ ಕೂಡ ಒಂದೇ. ಇತಿ ಆಭಾಣಕ ಶಬ್ದಕ್ಕೆ ಗಾದೆ ಮಾತು ಅಂತ ಅರ್ಥ. ಇತಿ ಆಭಾಣಕ ವಿಷಯತಾಂ ಆಪದ್ಯತೆ. ಈಗ ಆಭಾಣಕ ವಿಷಯತ್ವವನ್ನು ಹೊಂದುತ್ತದೆ. ತಥಾಹಿ ಸರ್ವೇಷಾಂ ತನುಭೃತಾಂ ಸ್ವಸ್ಮಿನ್ ಆದರಃ ತಾವತ್ತು ಅನುಭವ ಸಿದ್ಧ ಅಲ್ವಾ. ಪ್ರತಿಯೊಬ್ಬರಿಗೂ ಕೂಡ ಸ್ವಸ್ಮಿನ್ ಆದರಃ, ಸ್ವಸ್ಮಿನ್ ಅಂದ್ರೆ ತನ್ನಲ್ಲಿ ಅಂತ, ಎಲ್ಲರಿಗೂ ಅವರವ್ರ ಮೇಲೆ ಪ್ರೀತಿ ಎಂಬುದು ಇದ್ದೇ ಇರುತ್ತೆ. ಸಚ ನ ಅನ್ಯ ನಿಮಿತ್ತೀಕೃತ್ಯ, ಆ ಭಕ್ತಿ ಎಂಬುವಂಥದ್ದು ಮತ್ತೊಬ್ಬರಿಂದ ಬಂದದ್ದಲ್ಲ ಅಲ್ವಾ. ನಮಗೆ ನಮ್ಮ ಬಗ್ಗೆ ಪ್ರೀತಿ ಸಹಜವಾಗಿ ಇರುವಂಥದ್ದು ಹೊರತು ಮತ್ತೊಬ್ರು ಯಾರು ಒತ್ತಡವನ್ನು ಹಾಕಿ ನಮಗೆ ನಮ್ಮ ಬಗ್ಗೆ ಪ್ರೀತಿ ತರಿಸಿದ್ದಲ್ಲ, ಸಹಜವಾಗಿ ಇರುವಂಥದ್ದು. ಸಹ ಏವ ಹಿ ಪ್ರೇಮ ಅಪರ ಪರ್ಯಾಯ ಭಕ್ತರ್ನಾಮ. ಇದನ್ನೇ ನಾವು ನಮ್ಮನ್ನ ಹೇಗೆ ಪ್ರೀತಿ ಮಾಡ್ತೀವಲ್ಲ ಭಕ್ತಿ ಅಂತ ಕರೆಯೋದು, ಅದನ್ನೇ ಪ್ರೀತಿ ಅಂತ ಕರೆಯೋದು. ಅನುವೃತ್ತಿ ಪದಾಭಿಧೇಯಶ್ಚ, ಅದನ್ನೇ ಅನುವೃತ್ತಿ ಅಂದ್ರು, ಭಕ್ತಿ ಅಂದ್ರು, ಪ್ರೇಮ ಅಂದ್ರೆ ಎಲ್ಲ ಒಂದೇ. ಸಚವಿನ ವೈರಾಗ್ಯಂ ನ ಉತ್ಪದ್ಯತೆ ಏವ. ಭಗವಂತನಲ್ಲಿ ಭಕ್ತಿ ಇಲ್ಲದೆ ಭಗವಂತನಲ್ಲಿ ವಿರಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಲ್ಲಿ ಭಕ್ತಿ ಇದ್ರೆ ಮಾತ್ರ ದೇವರನ್ನ ಇನ್ನಷ್ಟು ಮತ್ತಷ್ಟು ತಿಳಿಬೇಕು,
ದೇವರ ಅನುಗ್ರಹವನ್ನು ಮತ್ತಷ್ಟು ಪಡಬೇಕೆಂಬ ಭಾವನೆಯಿಂದಾಗಿ ಈ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಹುಟ್ಟತ್ತೆ. ಭಕ್ತಿ ಇಲ್ಲದೇನೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಹುಟ್ಟುವುದಿಲ್ಲ. ವೈರಾಗ್ಯಂ ನ ಉತ್ಪದ್ಯತೆ. ತಚ್ಚ ಸರ್ವೇಷು ವಿಷಯೇಷು ಸಂಘವರ್ಜನಮೇವ. ವಿರಕ್ತಿ ಅಂದ್ರೆ ಏನು? ಸರ್ವೇಷು ವಿಷಯೇಷು, ಎಲ್ಲಾ ಪ್ರಾಕೃತ ವಿಷಯಗಳಲ್ಲಿ ಸಂಘವರ್ಜನ, ಸಂಪರ್ಕವನ್ನು ಬಿಡುವುದು. ಯಾವುದ್ರ ಬಗ್ಗೆಯೂ ಕೂಡ ವ್ಯಾಮೋಹ, ಪ್ರಾಕೃತ ವಸ್ತುಗಳ ಬಗ್ಗೆ ವ್ಯಾಮೋಹವನ್ನ ಇಟ್ಟುಕೊಳ್ಳದೆ ಇರುವುದಕ್ಕೆ ವಿರಕ್ತಿ ಅಂತ ಕರೆಯುವುದು. ಸಂಘವರ್ಜನಮೇವ ಅಂತತರ್ಹಿ ವೈರಾಗ್ಯಂ ಸುಲಭಂ ಇತ್ಯಾಯಾತಂ. ಹಾಗಾದರೆ ವೈರಾಗ್ಯ ಸುಲಭ ಅಂತ ಅನ್ಸ್ತಲ್ಲ. ಸರ್ವೇಷಾಂ ಗೃಹಂ ತ್ಯಜ್ಯ ವನಂ ಪ್ರತಿ ಗಮನ ಮಾತ್ರೇಣ ಸಂಪಾದಿತ ಶಕ್ಯತ್ವಾತ್ ಅಲ್ವಾ. ಎಲ್ಲ ನಾವು ಎಲ್ಲದರ ಮಧ್ಯೆ ಇದ್ರೆ ಆಗ ಅದ್ರ ಬಗ್ಗೆ ಆಸಕ್ತಿ ಹುಟ್ಟತ್ತೆ. ಎಲ್ಲ ಬಿಟ್ಟು ಕಾಡಿಗೆ ಹೋಗ್ಬಿಟ್ರೆ ಯಾವುದರ ಸಂಪರ್ಕವೂ ಇರೋದಿಲ್ಲ, ಸುಲಭದ ವಿರಕ್ತಿ ಬಂದ್ಬಿಡುತ್ತಲ್ಲ ಅಂತ ಹೇಳಿದ್ರೆ ಹಾಗಲ್ಲ. ಮೈವಂ ಯತಃ ಅತ್ರ ಸಂಘಪದೇನ ರಾಗ ಏವ ವಿವಕ್ಷಿತ. ಸಂಘ ಅಂದ್ರೆ ನಮಗೂ ಅದಕ್ಕೂ ಸಂಪರ್ಕ ಆಗೋದು ಅಂತ ಅರ್ಥ ಅಲ್ಲ. ರಾಗ, ನಾವು ಕಾಡಲ್ಲಿದ್ರು ಅದ್ರ ಬಗ್ಗೆ ವ್ಯಾಮೋಹ ಮನಸ್ಸಿನಿಂದ ಆಲೋಚನೆ ಮಾಡ್ಲಿಕ್ಕೆ ಬರುತ್ತೋ ಇಲ್ವೋ. ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ, ಹಿಂದೆ ಬ್ರಹ್ಮದೇವರ ಮಾತು. ಯಾರಿಗೆ ಇಂದ್ರಿಯ ನಿಯಂತ್ರಣಗಳಿದೆಯೋ ಮನೆಯಲ್ಲಿದ್ದು ಸಾಧನೆ ಮಾಡಬಹುದು. ಯಾರಿಗೆ ಇಂದ್ರಿಯ ನಿಯಂತ್ರಣಗಳೇ ಇಲ್ಲವೋ ಕಾಡಿಗೆ ಹೋಗಿ ವ್ಯರ್ಥ. ಹಾಗಾಗಿ ನಾವು ವಿಷಯ ಪದಾರ್ಥಗಳ ಜೊತೆಗಿದ್ದೀವೋ ಇಲ್ವೋ ಅಂತ ಮುಖ್ಯ ಅಲ್ಲ, ಅದರ ಬಗ್ಗೆ ನಮ್ಗೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯಾಮೋಹ ಇದೆ ಅನ್ನೋದು ಮುಖ್ಯ. ಅದರ ಬಗ್ಗೆ ನಮ್ಮ ಭಾವನೆಗಳು ಹೇಗಿದೆ ಅಂತ ಅನ್ನೋದು ಮುಖ್ಯ. ನತು ಸನ್ನಿಕರ್ಷ, ಹೊರತು ಬರೀ ಸಂಪರ್ಕ ಇದೆ ಅಥವಾ ಇಲ್ಲ ಅನ್ನೋದು ಮುಖ್ಯ ಆಗೋದೆ. ಅದರ ಬಗ್ಗೆ ನಮಗೆ ವ್ಯಾಮೋಹ, ಮನಸ್ಸಿನ ಭಾವನೆ ಹೇಗಿದೆ ಅದರ ಬಗ್ಗೆ ಅನ್ನೋದು ಮುಖ್ಯ. ಏನ ಸ್ಥಾನಾಂತರ ಗಮನ ಮಾತ್ರೇಣ ಸಂಪಾದಿತು ಶಕ್ಯೇತ. ಬರೀ ಸನ್ನಿಕರ್ಷ, ಸಂಪರ್ಕ ಇದ್ರೆ ವಿರಕ್ತಿ ಇಲ್ಲ ಅಂತ ಅರ್ಥ. ಸಂಪರ್ಕ ಇಲ್ಲ ಅಂದ ಕೂಡಲೇ ಸಂಪರ್ಕ ಇಲ್ಲ ಅಂದ ಕೂಡಲೇ ವಿರಕ್ತಿ ಇದೆ ಅನ್ನೋ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಸಂಪರ್ಕ ಕಾರಣ ಅಲ್ಲ. ಸಂಪರ್ಕ ಇದ್ದು ವಿರಕ್ತಿ ಇರಬಹುದು, ಸಂಪರ್ಕ ಇಲ್ಲೇ ಹೋದ್ರು ವಿರಕ್ತಿ ಇಲ್ಲೇ ಇರಬಹುದು ಅಲ್ವಾ. ಹಾಗೆ ಸಂಪರ್ಕ ಮುಖ್ಯ ಕಾರಣ ಅಲ್ಲ, ನಮ್ಮ ಮನಸ್ಸಿನ ಭಾವನೆ ಹೇಗಿದೆ ಅನ್ನೋದು ಮುಖ್ಯವಾಗುತ್ತದೆ. ಸ ರಾಗಶ್ಚ ಸ್ನೇಹ ಅಪರನಾಮ. ರಾಗ ಅಂದ್ರೂ ಅದನ್ನೇ ಸ್ನೇಹ ಅಂತ ಕರೆಯೋದು. ತನ್ನಿವೃತ್ತಿಶ್ಚನ ತನ್ಮಾತ್ರೇಣ ಇತಿ ನಿವರ್ತಕಂತು ವಕ್ಷ್ಯತೆ. ಮತ್ತೆ ವಿರಕ್ತಿ ಬರಬೇಕು ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಬೇಕು, ವಿಷಯ ಪದಾರ್ಥಗಳ ವ್ಯಾಮೋಹ ಹೋಗಬೇಕು ಅಂತ ಅರ್ಥ. ಅದು ಭಕ್ತಿಯಿಂದನ, ತನ್ಮಾತ್ರೇಣ, ಬರೀ ಭಕ್ತಿಯಿಂದ ಅಲ್ಲ, ಇನ್ನು ಅನೇಕ ಅದಕ್ಕೆ ಬೇಕಾಗಿರತಕ್ಕಂಥ ಪೂರಕವಾದ ಅಂಶಗಳು ಬೇಕು. ತದೇತತಃ ಸರ್ವತಃ ಮನಸಃ ಅಸಂಗಂ. ಎಲ್ಲದರಿಂದಲೂ ಮನಸ್ಸಿನ ಸಂಪರ್ಕವನ್ನ ಕಡಿತ ಮಾಡಿಕೊಳ್ಬೇಕು. ಯಾವುದರ ಜೊತೆಗೂ ಮನಸ್ಸು ಅತಿಯಾದ ವ್ಯಾಮೋಹವನ್ನ ಹೊಂದಬಾರದು. ಅನೇನ ಗುಣೇಶು ಅಸಂಗ ವೈರಾಗ್ಯಂ ಇತಿ ಉಕ್ತಾಭಿಪ್ರಾಯಂ. ವೈರಾಗ್ಯ ಅಂದ್ರೆ ಏನು? ಗುಣೇಶು ಅಸಂಗ ವೈರಾಗ್ಯಂ. ಗುಣಗಳಲ್ಲಿ, ಗುಣ ಅಂದ್ರೆ ಪ್ರಾಕೃತ ವಸ್ತುಗಳು ಅಂತ ಅರ್ಥ. ಪ್ರಾಕೃತ ವಸ್ತುಗಳಲ್ಲಿ ಸಂಪರ್ಕ ಇರಬಾರದು. ಸಂಪರ್ಕ ಅಂದ್ರೆ ದೈಹಿಕ ಸಂಪರ್ಕ ಅಂತ ಅರ್ಥ ಅಲ್ಲ, ಮಾನಸಿಕವಾದ ಭಾವನೆ ಇರಬಾರದು ಅನ್ನೋದು ಅಭಿಪ್ರಾಯ. ಇತಿ ಉಕ್ತ ಅಭಿಪ್ರಾಯ, ಇದನ್ನು ಹಿಂದೆ ಹೇಳಿದ್ದು. ಶ್ರೀಕೃಷ್ಣಾರ್ಪಣಮಸ್ತು.